दिखाऊंगी। ಇತ್ತೀಚೆಗೆ ಎಲ್ಲೆಡೆ ಕೇರಳ ಸ್ಟೋರಿ 2 ಚಿತ್ರದ ಟ್ರೈಲರ್ ಕುರಿತು ಚರ್ಚೆಗಳು ಜೋರಾಗಿದೆ. ಟ್ರೈಲರ್ ಬಿಡುಗಡೆಯಾದ ನಂತರ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಪ್ರತಿಕ್ರಿಯೆಗಳು ವ್ಯಕ್ತವಾಗ್ತಿದೆ. ಚಿತ್ರದ ವಿಷಯ ವಸ್ತು, ಕಥಾನಕ ಮತ್ತು ಪ್ರಸ್ತುತ ಸಾಮಾಜಿಕ ವಿಚಾರಗಳನ್ನಾಧರಿಸಿ ದೃಶ್ಯಗಳು ಜನರ ಗಮನ ಸೆಳೆದಿದೆ. ಕೆಲವರು ಇದನ್ನ ತೋರಿಸುವುದಕ್ಕೆ ದಮ್ ಬೇಕು ಅಂತ ಹೊಗಳ್ತಿದ್ರೆ, ಇನ್ನು ಕೆಲವರು ಚಿತ್ರದ ವಿಷಯ ವಿವಾದಾತ್ಮಕವಾಗಬಹುದು ಎಂಬ ಅಭಿಪ್ರಾಯವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಟ್ರೈಲರ್ ನಲ್ಲಿ ತೋರಿಸಲಾದ ಘಟನೆಗಳು ಮತ್ತು ಸಂಭಾಷಣೆಗಳು ಮತ್ತೆ ಒಂದು ಬಾರಿ ರಾಜಕೀಯ ಹಾಗೂ ಸಾಮಾಜಿಕ ಚರ್ಚೆಗೆ ಕಾರಣವಾಗಿದೆ. ಕೇರಳ ಸ್ಟೋರಿ ಮೊದಲ ಭಾಗ ಸಾಕಷ್ಟು ವಿವಾದವನ್ನ ಕಂಡಿತ್ತು. ಈ ಚಿತ್ರದ ಸರಣಿಯ ಮುಂದಿನ ಭಾಗ ಪ್ರೇಕ್ಷಕರಲ್ಲಿ ಕುತೂಹಲ ಮೂಡಿಸಿದೆ. ನಿರ್ದೇಶಕರ ಪ್ರಕಾರ ಇದು ನೈಜ ಘಟನೆಗಳಿಂದ ಪ್ರೇರಿತ ಕಥೆಯಾಗಿದ್ದು, ಪ್ರೇಕ್ಷಕರಿಗೆ ಯೋಚನೆಗೆ ಕಾರಣವಾಗುವಂತಿರಲಿ ಎಂದು ಹೇಳಲಾಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ಟ್ರೈಲರ್ ಕ್ಲಿಪ್ಗಳು ವೈರಲ್ ಆಗ್ತಿದ್ದು, ಕೆಲವರು ಚಿತ್ರದ ಬೆಂಬಲಕ್ಕೆ ನಿಂತಿದ್ದಾರೆ. ಮತ್ತೊಂದೆಡೆ ಕೆಲವು ಸಂಘಟನೆಗಳು ಮತ್ತು ರಾಜಕೀಯ ವಲಯಗಳು ಚಿತ್ರ ಬಿಡುಗಡೆ ವಿರೋಧವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಇದರ ನಡುವೆ ಚಿತ್ರತಂಡವು ತಮ್ಮ ಕೆಲಸದ ಬಗ್ಗೆ ವಿಶ್ವಾಸವನ್ನ ವ್ಯಕ್ತಪಡಿಸಿದೆ. ಇನ್ನು ಮುಖ್ಯವಾಗಿ ಚರ್ಚೆಯಾಗ್ತಿರುವ ಭಾಗ ಯಾವುದಪ್ಪ ಅಂತ ಕೇಳಿದ್ರೆ, ಟ್ರೈಲರ್ ನಲ್ಲಿ ನೋಡಿದ ಒಂದು ಬೀಫ್ ಈಟಿಂಗ್ ಸೀನ್. ಹೌದು, ತುಂಬಾ ಫೋರ್ಸ್ಫುಲಿ ಆಗಿ ಒಂದು ಹಿಂದೂ ಯುವತಿಯ ಬಾಯಿಗೆ ದನದ ಮಾಂಸವನ್ನ ತುರುಕುವಂತಹ ಒಂದು ಕ್ಲಿಪ್ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಭಯಂಕರ ವೈರಲ್ ಆಗಿತ್ತು. ಆ ವಿಡಿಯೋ ವೈರಲ್ ಬೆನ್ನಲ್ಲೇ ಕೇರಳದ ಜನರು ತಮ್ಮ ರಿಯಾಕ್ಷನ್ ಗಳನ್ನ ತೋರ್ಪಡಿಸಿಕೊಂಡಿದ್ದಾರೆ. ಕೇರಳದಲ್ಲಿ ಈ ಟ್ರೈಲರ್ ಕುರಿತು ಮಿಶ್ರ ಪ್ರತಿಕ್ರಿಯೆಗಳು ವ್ಯಕ್ತವಾಗ್ತಿದೆ. ಕೆಲವರು ಚಿತ್ರ ಬಿಡುಗಡೆಯಾದ ನಂತರವೇ ಪೂರ್ಣ ಅಭಿಪ್ರಾಯವನ್ನ ನೀಡಬೇಕು ಎಂದು ಹೇಳ್ತಿದ್ದು, ಇನ್ನು ಕೆಲವರು ವಾಸ್ತವಾಂಶವನ್ನ ತಪ್ಪಾಗಿ ತೋರಿಸಬಾರದು ಎಂದು ಎಚ್ಚರಿಸಿದ್ದಾರೆ. ಒಟ್ಟಲ್ಲಿ ಕೇರಳ ಸ್ಟೋರಿ 2 ಟ್ರೈಲರ್ ಇದೀಗ ಚರ್ಚೆಯ ಕೇಂದ್ರ ಬಿಂದುವಾಗಿದೆ. ಬನ್ನಿ ಹಾಗಾದ್ರೆ ಕೇರಳದ ಜನರು ತಮ್ಮ ಅಭಿಪ್ರಾಯವನ್ನ ವಿಡಿಯೋ ಮಾಡಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಆ ವಿಡಿಯೋ ಕ್ಲಿಪ್ ಗಳನ್ನ ನೋಡ್ತಾ ಬರೋಣ. Hi. Hello. We both are from Kerala. We born in two different Hindu families. We are making this video to dedicate our meal for an entire team of Kerala Story 2. Yeah, Kerala Story 2. We are eating beef today. Yeah, we are eating beef. We do cook beef. We love eating beef. And in Kerala, people won't force anyone to eat beef. More than that, people of Kerala are literate and they have civic sense. They know how to behave. So this entire food is dedicated to Kerala Story and its director. And this beef is too yummy. Yummy. Hello everyone, it's me Nisha. Currently I'm pursuing my master's degree from NIT Calicut. So today I saw the trailer of Kerala Story 2, and being a North Indian girl, I'm kind of surprised because it's been 2 years that I'm living in Kerala, but I haven't seen or faced something like this. Most of my friends are Mallus, and religion wise they are Hindu, Muslim or Christian, and they haven't forced me to eat beef. It's here, food is a personal choice. They love to eat beef, but they haven't forced me or they haven't asked me to eat beef. Oh, here Onam is a festival where all religion people come together to celebrate that. So Kerala is a place, from my perspective, it's a place where all religion people live together, eat food together and enjoy their festival together. ಈ ವಿಡಿಯೋದಲ್ಲಿ ಮಾತನಾಡಿದ ಹಿಂದೂ ಮಲಯಾಳಿಗಳು, ನಾವು ಪ್ರೀತಿಯಿಂದ ನಮ್ಮ ಇಷ್ಟದ ಪ್ರಕಾರ ದನದ ಮಾಂಸವನ್ನ ತಿಂತೇವೆ ಅಂತ ಹೇಳಿದ್ದಾರೆ. ಇನ್ನು ಎರಡನೇ ವಿಡಿಯೋದಲ್ಲಿ ಒಂದು ಹಿಂದೂ ಯುವತಿ ತನ್ನ ಕೈಯಾರೆ ದನದ ಮಾಂಸವನ್ನ ಫೋರ್ಸ್ಫುಲಿಯಾಗಿ ತಿನ್ನುವಂತೆ ನಾಟಕ ಮಾಡಿಕೊಂಡು ತಿಂದುಕೊಂಡಿದ್ದಾಳೆ. ಇನ್ನು ಮೂರನೇ ವಿಡಿಯೋದಲ್ಲಿ ಎಲ್ಲರೂ ಒಟ್ಟಾಗಿ ದನದ ಮಾಂಸ ಮತ್ತು ಪರೋಟವನ್ನ ಸೇವಿಸುತ್ತಿರುವಂತ ದೃಶ್ಯ ಸದ್ಯ ವೈರಲ್ ಆಗ್ತಿದೆ. ಈ ನಾಲ್ಕನೇ ವಿಡಿಯೋದಲ್ಲಿ ನಾರ್ತ್ ಇಂಡಿಯಾದಿಂದ ಬಂದಿರುವಂತಹ ಒಂದು ಯುವತಿ
ಕೇರಳದಲ್ಲಿ 2 ವರ್ಷಗಳಿಂದ ಇದ್ರೂ ಕೂಡ ಇಂತಹ ಸಮಸ್ಯೆಯನ್ನ ಯಾರು ಎದುರಿಸಲಿಲ್ಲ ಎಂಬುದನ್ನ ಹೇಳ್ಕೊಂಡಿದ್ದಾರೆ. ಹಾಗಿದ್ರೆ ಕೇರಳ 2 ಸ್ಟೋರಿ ಸುಳ್ಳ ಅಥವಾ ಕೇರಳದ ಜನರು ಹೇಳ್ತಿರೋದು ಸತ್ಯನಾ? ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.